ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ನಮ್ಮ ದೇಶವನ್ನು ಒಂದು ಸುವ್ಯವಸ್ಥೆಯಲ್ಲಿ ತಂದು ಯಾವುದೇ ಕುಂದು ಕೊರತೆ ಬರದಂಗೆ ಅಧಿಕಾರ ನಿಭಾಯಿಸಿದಂಥ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನರಾಗಿರೋದ್ರಿಂದ ನಮ್ಮ ಚಾನೆಲ್ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿದ್ದೀವಿ. ಪ್ರಿಯ ವೀಕ್ಷಕರೇ, ಯಾವುದೇ ಮಹತ್ತರವಾದ ಹುದ್ದೆಯನ್ನು ಅಲಂಕರಿಸಿದಂಥ ವ್ಯಕ್ತಿಗಳು ಆ ಹುದ್ದೆಗೆ ಚ್ಯುತಿ ಬರದಂಗೆ ಕಾರ್ಯ ನಿರ್ವಹಿಸದೆ ಬಹಳ ಕಷ್ಟಕರವಾಗಿರುತ್ತೆ. ಅಂಥದ್ರಲ್ಲಿ ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಮೇಲೆ ದೇಶದಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಹಾಗೂ 2 ಬಾರಿ ಪ್ರಧಾನಿ ಆದರೂ ಸಹ ಯಾವುದೇ ದುರಾಸೆಗೆ ಗಮನ ಹರಿಸದೆ ಜನಗಳ ಸೇವೆಯಲ್ಲೇ ತಮ್ಮ 2 ಅವಧಿಯನ್ನು ಕಳೆದರು. ಅವರು ಸಹ ಬಡತನದಿಂದ ಬಂದಂಥವರಾಗಿದ್ದರಿಂದ ಬಡವರ ಬಗ್ಗೆ ಬಹಳ ಕಾಳಜಿ ವಹಿಸಿ 10 ವರ್ಷಗಳ ಕಾಲ ಅವರು ಅಧಿಕಾರವನ್ನು ಚಲಾಯಿಸಿದರು. ಈ 10 ವರ್ಷಗಳಲ್ಲಿ ಅವರು ಯಾವತ್ತೂ ಸಹ ಗೊಂದಲವನ್ನು ತರಲಿಲ್ಲ, ಗೊಂದಲಕ್ಕೆ ಈಡಾಗಲಿಲ್ಲ. ಅಷ್ಟರ ಮಟ್ಟಿಗೆ ತಮ್ಮ ಅಧಿಕಾರವನ್ನು ನಿಭಾಯಿಸ್ತಾ ಹೋದರು. ಇವತ್ತು ದೇಶದ ಜನತೆ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಬ್ಬ ಪ್ರಧಾನಿಯಾದವರು ಅವರ ಐಷಾರಾಮಿಯ ಉಡುಪುಗಳೇನು, ಅವರು ಮಾಡ್ತಕ್ಕಂಥ ಐಷಾರಾಮಿಯ ಖರ್ಚುಗಳೇನು, ಅವರು ಯಾವತ್ತೂ ಈ ಥರ ದುಂದು ವೆಚ್ಚವನ್ನು ಮಾಡಲಿಲ್ಲ, ಯಾವತ್ತೂ ಮಾಡಲಿಲ್ಲ. ಅವರು ಬಹಳ ಬಹಳ ಸೌಮ್ಯವಾಗಿ ಅವರ ಅಧಿಕಾರವನ್ನು ಅವರು ನಿಭಾಯಿಸ್ತಾ ಹೋದರು. ನೋಡಿ, ಅವರು ಯಾವುದೇ ಜಾತಿ ಮತ ಭೇದವಿಲ್ಲದೆ ದೋಣಿಯನ್ನು ಹೇಗೆ ಹಿಂಗೆ ಆಡದಂಗೆ ತಗೊಂಡು ಹೋಗ್ತಾರೆ ಆ ರೀತಿ ಈ ದೇಶವನ್ನು ತಗೊಂಡೋದ್ರು. ಇಲ್ಲಾಂದ್ರೆ ಅವರು ಜಾತಿ ಭೇದ ಮಾಡ್ಬೇಕಂದಿದ್ರೆ ದೇಶ ಛಿದ್ರ ಆಗೋಗೋದು. ಅವರು ಎಲ್ಲರಿಗೂ ಸಮಾನತೆ ಕೊಟ್ಟಂಥ ಅಧಿಕಾರವನ್ನು ನಿಭಾಯಿಸಿದ್ದು 2 ಬಾರಿ. ನೋಡಿ, ಈಗ ಎಂಥ ಗೊಂದಲ ಸೃಷ್ಟಿಯಾಗಿದೆ ಅಂದರೆ, ದಿನ ಬೆಳಗ್ಗೆ ಆದರೆ ಕಡದಾಟ, ಕಚ್ಚಾಟ, ಕಿತ್ತಾಟ ಅನ್ನೋದು ಜನಗಳಿಗಾಲೇ ತಲೆ ನೋವಾಗಿ ಹೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕೂಡ ಕೆಲಸಕ್ಕೆ ಬಾರದ ಘೋಷಣೆಗಳನ್ನು ಕೂಗೋದು, ಒಂದು ಸಮುದಾಯದ ಮೇಲೆ ಗೂಬೆ ಕುಂದ್ರಿಸೋದು, ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ವೀಕ್ಷಕರೇ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಯಾವತ್ತೂ ತಿಳಿ ನೀರಲ್ಲಿ ಕಲ್ಲಾಕಿ ಕದಳ ಕೆಲಸ ಆಗಬಾರ್ದು. ನೋಡಿ, ಈ ಹಿಂದಿನಿಂದ ಕೂಡ ಯಾವುದೇ ಗೊಂದಲ ಇಲ್ಲದೆ ಈ ದೇಶವನ್ನು ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ಪ್ರಧಾನಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಲ್ಲ, ದಿನ ಬೆಳಗ್ಗೆ ಆದರೆ ಟಿ ವಿಯಲ್ಲಿ ಅವರಿಗೆ ಅವರನ್ನ ಇವರು ಯಾಸೋದು, ಇವರು ಅವರನ್ನು ಯಾಸೋದು, ಇದೇ ಒಂದು ಕೆಲಸ ಮಾಡ್ಕೊಂಡ್ಬಿಟ್ಟಿದೆ ದಿನನಿತ್ಯದ ಕೆಲಸನ. ಜನಗಳ ಪರಿಸ್ಥಿತಿ ಏನಾಗಿದೆ, ಎಂಥ ವಾತಾವರಣದಲ್ಲಿದ್ದಾರೆ. ಈಗಲೂ ಸಹ ಎಷ್ಟೋ ಜನ ಕಾಡು ಮೇಡುಗಳಲ್ಲಿ ಜೀವನ ಮಾಡ್ತಿದ್ದಾರೆ, ಸರಿಯಾದ ಅವರಿಗೆ ಸೌಲಭ್ಯಗಳಿಲ್ಲ, ಅಂತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇವರು.
ಅಧಿಕಾರಕ್ಕಾಗಿ ಅಪತಪಿಸ್ತಿದ್ದಾರೆ ಇವರು. ಅವ್ರು ಹಾಗೆ ಮಾಡಿದ್ರು, ಇವರಿಗೆ ಮಾಡಿದ್ರು. ಯಾರು ಬಂದ್ರು ಮಾಡೋದು ಅಷ್ಟೇನೆ. ಇವರು ಜನಗಳಿಗೆ ಏನು ಅಭಿವೃದ್ಧಿ ಕಾರ್ಯ ತೋರಿಸಿದ್ದಾರೆ ಅದನ್ನ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡು, ಯಾವ ಪಕ್ಷದರೇ ಆಗಿರಲಿ, ಮೊದಲು ಜನಗಳ ಬಗ್ಗೆ ಗಮನ ಹರಿಸಿ, ಜನಗಳಿಗೆ ಯಾವ ಯಾವ ಸೌಲಭ್ಯಗಳ ಅವಶ್ಯಕತೆ ಇದೆ ಅದರ ಬಗ್ಗೆ ಗಮನ ಹರಿಸಿ ಆಡಳಿತ ಪಕ್ಷಕ್ಕೆ ನಾವು ತಾಕೀತು ಕೊಡಬೇಕಾಗಿದೆ. ಬರೀ ವಿರೋಧವನ್ನು ವ್ಯಕ್ತಪಡಿಸೋದಲ್ಲ. ದಿನ ಬೆಳಗ್ಗೆ ಆದರೆ ನೀವು ಅಧಿಕಾರಕ್ಕೆ ಬಂದರೂ ಅಷ್ಟೇನೆ. ಅದರಿಂದ ಜನಗಳ ಸಮಸ್ಯೆ ಬಗ್ಗೆ ಆಡಳಿತ ಮಾಡ್ತಿರೋ ಸರ್ಕಾರಕ್ಕೆ ಗಮನ ತರಬೇಕು ಹೊರತು ಯಾವುದೇ ಒಂದು ಎಮ್ಮೆ ಸಾಯ್ಲಿ ಕುರಿ ಸಾಯ್ಲಿ ಆ ಸಚಿವ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ರೆ ಆಗಿರ್ತಕ್ಕಂಥದ್ದು ಅನಾಹುತ ಸರಿ ಹೋಗುತ್ತಾ? ಸತ್ತವರು ಬದುಕ್ತಾರ? ಅವರಿಗೆ ಏನಾದರೂ ಪರಿಹಾರ ಕೊಡಬೇಕು ಅನ್ನತಕ್ಕಂಥದ್ರ ಬಗ್ಗೆ ಗಮನಿಸ್ಬೇಕೇ ಹೊರತು ಯಾರು ಏನು ಅನಾಹುತ ಸತ್ತ ಅಂದ್ರೆ ಇದಕ್ಕೆ ಸರ್ಕಾರನೇ ಹೊಣೆ ಅಂತ ಹೇಳ್ತಿರಲ್ಲ. ಸರ್ಕಾರದಲ್ಲಿ ಹೋಗ್ಬಿಟ್ಟು ಅವರು ನೀವು ಅಪಘಾತದಲ್ಲಿ ಸಾಯ್ದೆ ಅಂತ ಹೇಳಿರ್ತಾರ. ಇದು ಏನು ಹುಚ್ಚು ತರ ಆಡ್ದಿರಲ್ಲ. ಜನಗಳು ನಿಮ್ಮನ್ನು ನಿಜವಾಗೂ ಮೆಚ್ಕೊಂತಾರ. ಅದರಿಂದ ಏನು ಜನಗಳಿಗೆ ಅವಶ್ಯಕತೆ ಇದೆ ಅಂಥದ್ರ ಬಗ್ಗೆ ಗಮನ ಹರಿಸಿ ಈ ರಾಜ್ಯವನ್ನ ಮುಂಚೂಣಿಗೆ ತರತಕ್ಕಂಥ ಕೆಲಸ ಮಾಡಿ. ವಿರೋಧ ಪಕ್ಷದವರಾಗಿರಬಹುದು, ಆಡಳಿತ ಪಕ್ಷದವರಾಗಿರಬಹುದು, ಮೊದಲು ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರಿಗೆ ಬೇಕಾಗಿರತಕ್ಕಂಥ ಅನುಕೂಲ ಮಾಡಿಕೊಡದಂಥ ನಿಟ್ಟಿನಲ್ಲಿ ಸಾಗ್ರಿ. ನಿಮಗೆ ಜನಗಳಿಂದ ಒಳ್ಳೆ ಆಶೀರ್ವಾದ, ಒಳ್ಳೆ ಅಭಿಪ್ರಾಯ ಸಿಗುತ್ತೆ. ಇಲ್ಲಾಂದ್ರೆ ಗೊತ್ತೈತಲ್ಲ ಜನಗಳ ಬಾಯಲ್ಲಿ ಬರೋ ಮಾತುಗಳು ಎಂಥವು ಅಂತ. ಆ ಮಾತುಗಳಿಗೆ ನೀವು ಗುರಿಯಾಗಬೇಡಿ. ದಯವಿಟ್ಟು ಜನಗಳಿಗೆ ಆಗಿರತಕ್ಕಂಥ ಕಷ್ಟ ನಷ್ಟಗಳ ಬಗ್ಗೆ ಗಮನ ಹರಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರಿಗೇನೇ ತೊಂದರೆ ಆಗಿದ್ರು ನಮ್ಮ ಚಾನಲ್ ಹತ್ರ ಬಂದ್ಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬಹುದಾಗಿದೆ. ನಮಸ್ಕಾರ.